ಸೊ ಈ ಒಂದು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ನಿಮ್ಗೇನು ಹೇಳೋವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲರೂ ಕನ್ನಡದ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡಿರ್ತೀರ. ಸೊ ಇನ್ನು ಕರ್ನಾಟಕ ನೇರ ಮಾರಾಟ ಒಕ್ಕೂಟದ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಇದೊಂದು ಹೋರಾಟನೇ ಅನ್ಕೋಬೋದು ನಾವು. ಇದ್ರ ಒಂದು ಇಲ್ಲಿವರೆಗೂ ತಂದಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ನೀವು ಡೆಫಿನೆಟ್ಲಿ ತಿಳ್ಕೊಳ್ಳೇಬೇಕು. ಸೊ 4 ಮಾತು ಶರತ್ ಸರ್ ಬಗ್ಗೆ ಹೇಳಿ ಆಮೇಲೆ ಕರ್ನಾಟಕ ನೇರ ಮಾರಾಟ ಒಕ್ಕೂಟದ ಬಗ್ಗೆ ಹೇಳ್ತೀನಿ. ಸೊ ಶರತ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ. ನಾವು ಅವ್ರ ವಿದ್ಯಾರ್ಥಿನಿಯಾಗಿ ತುಂಬ ಖುಷಿ ಪಡ್ತೀನಿ. ಸೊ ಅವರು ಮೊದಲನೇದಾಗಿ ಹರಪನಹಳ್ಳಿಯಲ್ಲಿ ಜನಿಸಿದವರು, ಹಳ್ಳಿ ವಾತಾವರಣದಲ್ಲಿ ಬೆಳೆದವರು. ಆದ್ರೂ ಅವರು ಬೇಸಿಕಲಿ ಇಂಜಿನಿಯರಿಂಗ್ ಮುಗಿಸ್ತಾರೆ, ಕೆಮಿಕಲ್ ಇಂಜಿನಿಯರಿಂಗ್ ಮುಗಿಸ್ತಾರೆ. ಆಮೇಲೆ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ಆಗ್ತಿದ್ದಂಥ ಅನ್ಯಾಯನ ತಡೆಗಟ್ಟಬೇಕು ಅನ್ನೋದಕ್ಕೋಸ್ಕರನೇ PG ಇನ್ ಡಿಪ್ಲೊಮೊ ಮಾಡಿ ಮತ್ತು MBA ಮಾಡಿ ಅದರಲ್ಲಿ ವಿದ್ವಾಂಸರಾಗಿ ನಮ್ಮ ಎಲ್ಲ ನೆಟ್ವರ್ಕರ್ಸ್ಗಳಿಗೆ ಯಾವುದೂ ತೊಂದರೆ ಆಗದೆ ಇರೋ ರೀತಿ ತಡೆಗಟ್ಟಬೇಕು ಅನ್ನೋದಕ್ಕೋಸ್ಕರನೇ ಅವರು ಒಂದು ವಿದ್ಯಾರ್ಜನೆಯನ್ನು ಪಡಿತಾರೆ. ಸೊ ಅದನ್ನು ಎಲ್ಲರಿಗೂ ಜ್ಞಾನ ಪ್ರಸಾರ ಮೀನ್ಸ್ ಎಲ್ಲರಿಗೂ ಅದನ್ನು ಹಂಚಬೇಕು. ಎಲ್ಲ ಈಗ ಅನ್ಯಾಯ ಎಲ್ಲೆಲ್ಲಿ ನಡೀತಿದೆ ಅದನ್ನು ತಡೆಗಟ್ಟಬೇಕು ಅಂತಂದರೆ ಅದ್ರ ಬಗ್ಗೆ ನಮಗೆ ಫಸ್ಟ್ ನಾಲೆಡ್ಜ್ ಇರಬೇಕು. ಸೊ ಆ ನಾಲೆಡ್ಜನ್ನು ಪಡಿಬೇಕು ಮತ್ತು ಅದನ್ನು ಒಬ್ರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಪುಸ್ತಕಗಳನ್ನ ಬರೀತಾರೆ. ನೇರ ಮಾರುಕಟ್ಟೆ ಬಗ್ಗೆ ಪುಸ್ತಕಗಳನ್ನ ಎಷ್ಟೊಂದು ಬರೆದಿದ್ದಾರೆ. ಸೊ ಜ್ಞಾನ ಭಂಡಾರ ಅಂತ ಪುಸ್ತಕಗಳನ್ನ ಇಲ್ಲಿ ಎಷ್ಟೋ ಜನ ಓದಿರ್ತೀರ. ಮತ್ತು ಇದನ್ನು ಎಲ್ಲ ದೇಶದ ಮೂಲೆ ಮೂಲೆಗೂ ಸೇರಿಸ್ಬೇಕು ಅಂತ ನ್ಯೂಸ್ ಪೇಪರ್ ಮೀನ್ಸ್ ಬಿಸ್ನೆಸ್ ಬಗ್ಗೆನೇ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆನೇ ಬರೀತಾ ಹೋಗ್ತಾ ನೆಟ್ವರ್ಕ್ ಇನ್ಸೈಟ್ ಅಂತ ನ್ಯೂಸ್ ಪೇಪರ್ನು ಸಹ ಮನೆ ಮನೆ ಅಭಿಯಾನ ಮಾಡಿದ್ದಾರೆ. ಸೊ ಅವರು ಒಂದು ಹೆಜ್ಜೆ ಗುರುತು ಈಗ ಹೇಗಿದೆ ಅಂತಂದ್ರೆ ಇದು ಉಳ್ಕೋಬೇಕು ನಮ್ಮ ದೇಶದಲ್ಲಿ. ಇದೊಂದು ಹೆಜ್ಜೆ ಗುರುತು ಶರತ್ ಸರ್ಗಳು ಅವ್ರ ಹೆಜ್ಜೆ ಗುರುತು ಉಳ್ಕೋಬೇಕು. ಆ ರೀತಿ ಅವರು ಸಾಧನೆ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲದಕ್ಕೂ ಬೆಂಬಲ ನಿಮ್ಮಿಂದನೂ ನಮಗೆ ಬಂದಿದೆ. ಸೊ ಅದೊಂದು ಸಂತೋಷ. ಮತ್ತು ಈ ಕರ್ನಾಟಕ ನೇರ ಮಾರಾಟ ಒಕ್ಕೂಟ ಅಂತಂದರೆ ಅದೊಂದು ಹೋರಾಟ ಅಂತಲೇ ಅನ್ಕೊಬೋದು. ಸೊ ಯಾಕಂತಂದರೆ ಈ ಹೋರಾಟ ಅನ್ನೋದು ಯಾರ ಇದರಲ್ಲೂ ಇರಲ್ಲ, ಅದೊಂಥರ ರಕ್ತಗತವಾಗಿ ಬರಬೇಕು. ಸೊ ಎಲ್ಲರಿಗೂ ಇವಾಗ ಹೇಗಿದೆ ಜೀವನ, ನಿಸ್ವಾರ್ಥ, ಎಲ್ಲರಿಗೂ ಸ್ವಾರ್ಥ. ಈ ನಿಸ್ವಾರ್ಥ ಅಂತೂ ಎಲ್ಲೂ ಕಾಣಿಸೋದೇ ಇಲ್ಲ. ಬರೀ ಸ್ವಾರ್ಥನೇ ತುಂಬಿಕೊಂಡ್ರೋ ಈ ಒಂದು ಪ್ರಪಂಚದಲ್ಲಿ. ಬೇರೆಯವ್ರಿಗೆ ಸಹಾಯ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೋರಾಟನ ಮುನ್ನಡೆಸಬೇಕು ಅಂತ ಈ ಒಂದು ಉದ್ಘಾಟನಾ ಸಮಾರಂಭನ ಇವತ್ತು ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆಲ್ಲದಕ್ಕೂ ಫಸ್ಟ್ ಆಫ್ ಆಲ್ ನಿಮ್ಮ ಬೆಂಬಲ ನಮ್ಗೆ ಅತ್ಯಗತ್ಯ. ಸೊ ಇದಕ್ಕೆ ನಮಗೆ ಸಪೋರ್ಟ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಸರ್ದು ಒಂದು ಏನು ಒಂದು ದಾರಿ ಇದೆ ಅದರಲ್ಲಿ ನಾವು ನಡ್ಕೊಂಡು ಹೋಗೋಣ. ಸೊ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಏನೇ ಇದ್ರು, ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಬಂದರು, ನಾವು ನಿಯತ್ತಾಗಿದ್ದರೆ ನಮಗೆ ಸಹಾಯ ಮಾಡೋರು ನಿಯತ್ತಾಗೇ ಇರ್ತಾರೆ. ಸೊ ನಮ್ಮ ದಾರಿ ಯಾವತ್ತೂ ಕರೆಕ್ಟಾಗಿರಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಹೋರಾಟ ನಡೆಸ್ತಿದ್ದಾರೆ. ಸೊ ಅವರ ಒಂದು ದಾರಿಲಿ ನಾವೆಲ್ಲರೂ ಮುನ್ನಡೆಯೋಣ. ಸೊ ಈಗಿಷ್ಟು ಇದನ್ನೆಲ್ಲ ಕಲಿತು ವಿದ್ವಾಂಸರಾಗಿ, ಲೇಖಕರಾಗಿ, ಪತ್ರಕರ್ತರಾಗಿ ನಮಗೆಲ್ಲ ನೆಟ್ವರ್ಕರ್ಸ್ಗಳಿಗೆ ಒಂದು ದಾರಿದೀಪ ಆಗಿರೋರಿಗೆ ಸೊ ವೆಲ್ಕಮ್ ಮಾಡ್ತಾ ಅವ್ರನ್ನ ವೆಲ್ಕಮ್ ಮಾಡೋಣ. ನಿಮ್ಮ ಒಂದು ಮುಗುಳ್ನಗೆಯಿಂದ, ಒಂದು ವಿಜೃಂಭಣೆ, ಸಂತೋಷದಿಂದ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಸೊ ಎಲ್ಲರೂ ಎದ್ದು ನಿಂತು ಅವ್ರನ್ನ ವೆಲ್ಕಮ್ ಮಾಡಬೇಕು. ಹೆಂಗೆ ಇದನ್ನ ಎಲ್ಲ ಕರೀತಾ ಇದ್ದಾರೆ. ಸೊ ಗುಡ್ ಮಾರ್ನಿಂಗ್, ಪ್ಲೀಸ್ ಕೂತ್ಕೊಳ್ಳಿ ಎಲ್ಲರೂ. ನಮಸ್ಕಾರ. ಸೊ ಎಷ್ಟು ಜನ ಹೊಸಬ್ರು ಇವತ್ತು ನನಗೆ ಫಸ್ಟ್ ಟೈಮ್ ನೋಡ್ತಾ ಇರೋರು? ಸೊ ನಿಮ್ಮ ಪರಿಚಯ ಮಾಡ್ಕೋಬೋದಾ ಸರ್? ಹಾಸನ್. ಓಕೆ ಓಕೆ, ಸೂಪರ್. ಸರ್ ಅಂದರು ಪರಿಚಯ ಇದ್ದಾರೆ. ಓಕೆ, ಹಾಂ ಹಾಂ, ಸೂಪರ್. ಮತ್ತು ಬೆಂಗಳೂರಿಂದ ಬಂದು ಯಾರು ಕರ್ಕೊಂಬಂದಿದ್ದು? ನೀವು ಇಂಡಿವಿಜುವಲ್ ಆಗಿ? ಓಕೆ. ಹಾಂ ಹಾಂ, ನಿಮ್ಮ ಫಾದರ್, ನಿಮ್ಮ ಮಗನಾ? ಇವರೇ ನಾನು ಹೇಳಿದ ಮೊನ್ನೆ. ಅಚ್ಚಾ, ಸರ್ ನಿಮ್ಮ ಪರಿಚಯ? ಹಾಂ, ರತೀಶ್ ಸರ್. ಸರ್ ಓಕೆ ಓಕೆ, ಅವಾಗ ನೋಡಿದ್ದು ಈಗ ಚೇಂಜಸ್ ಆಗಿದೆ. ಗುಡ್ ಗುಡ್. ಎಷ್ಟು ಜನ ಬಂದಿದ್ರಿ ನೀವು? ನೀವು ಬೆಂಗಳೂರು ಮೇಡಮು. MIದಲ್ಲ ನಿಮ್ಮದು? ಓಕೆ ಓಕೆ, ನೀವಿಬ್ಬರು ಬಂದಿದ್ದೀರಾ? ಸೂಪರ್. ಸರ್ ವಿನಯ್ ಅಂತ ಬೆಂಗಳೂರಿಂದ. ಅಡ್ವೊಕೇಟ್ ಆಗಿ. ಓಕೆ ಓಕೆ. ಯಾವ ಕಂಪ್ನಿಯಲ್ಲಿ ಇದ್ದೀರಿ ನೀವು? MLM ಕಂಪ್ನಿ ಮಾಡ್ತಿದ್ರಲ್ಲ? ಪ್ಲಾನಿಂಗಲ್ಲಿ. ಓಕೆ. ಇನ್ಯಾರು ಇಲ್ಲಲ್ಲ? ಮೇಡಮ್ಮು ಪರಿಚಯ ಇದ್ದಾರೆ, ನೀವು ಸರ್ರು ಪರಿಚಯ ಇದ್ದಾರೆ. ಹೇಗಿದ್ರೆ ಆರಾಮಿದ್ದೀರಾ ಸರ್? ಮೇಡಮ್ ಪರಿಚಯ ಇದೆ. ಇವನು ಮಗನಾ? ಏನು ಓದ್ತಾ ಇದ್ದಾನೆ? 9th. ಸೊ ನಿಮ್ಮದೆಲ್ಲ ಸರ್ಟಿಫಿಕೇಟ್ ಇವನ್ನೇ ಡಿಸೈನ್ ಮಾಡಿರೋದು?
ಚೆನ್ನಾಗಿ ಬಂದಿದೆ. ಸರ್ ಆರಾಮಲ್ಲ? ಸೊ ಎಲ್ರಿಗೂ ಇವತ್ತಿನ ದಿನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮ ತುಂಬ ಚಿಕ್ಕ ಕಾರ್ಯಕ್ರಮ. ಓಕೆ, ತುಂಬ ಚಿಕ್ಕ ಕಾರ್ಯಕ್ರಮ. ನಾನು ಹಾಗಾಗಿ ಜಾಸ್ತಿ ಜನಕ್ಕೆ ಫೋರ್ಸಬಲ್ ಇನ್ವೈಟ್ ಮಾಡಿಲ್ಲ, ಕಂಪಲ್ಸರಿನೂ ಅಂತ ಹೇಳಿಲ್ಲ. ಯಾರು ಹತ್ತಿರದಲ್ಲಿದ್ದೀರಿ ಬನ್ನಿ ಅಂತ ನಾನು ಕರೆದೆ. ಓಕೆ, ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ. ಇವತ್ತು ಯಾವ ದಿನ? ನವಂಬರ್ 1. ಸೊ ನವಂಬರ್ 1 ನಮಗೆಲ್ಲ ನೆನಪಾಗೋದೇನೋ ಕನ್ನಡ ರಾಜ್ಯೋತ್ಸವ, ಹೌದಲ್ವ? ಸೊ ಹಾಗಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಕಡೆಯಿಂದನೂ ಕೂಡ. ಓಕೆ, ನಾವೆಲ್ಲ ಕನ್ನಡಿಗರು, ಹೌದಲ್ಲ? ನಾವೆಲ್ಲ ಒಂದಾಗಿ ಬಾಳ್ತಾ ಇದ್ದೀವಿ. ಹಾಗೂ ಕರ್ನಾಟಕದಲ್ಲಿ ಭಾಳ ದೊಡ್ಡ ಇತಿಹಾಸ ಇದೆ ಕನ್ನಡದ್ದು ಕರ್ನಾಟಕದ್ದು, ಅದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಬಟ್ ಒಂದು ಇತಿಹಾಸದಲ್ಲಿ ನಾವು ಹಿಂದೆ ಇದ್ವಿ. ಅದೇನು ಅಂತಂದರೆ ಡೈರೆಕ್ಟ್ ಸೆಲ್ಲಿಂಗ್, ಹೌದಲ್ವ? ಸೊ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಆ್ಯಕ್ಚುಲಿ ನಾವಿರೋದು 9ನೇ ಸ್ಥಾನದಲ್ಲಿ ಇದ್ವಿ. ಯಾವ ಸ್ಥಾನ? ಹಾಂ. ಸೊ ಭಾರತದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಲೀಸ್ಟ್ ಮಾಡಲಾಗಿದ್ದರೆ ಆ ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ MLM ಅಲ್ಲಿ ನಾವು 9ನೇ ಸ್ಥಾನದಲ್ಲಿ ಇದ್ವಿ. ಈಗ ನಾವು 6ನೇ ಸ್ಥಾನದಲ್ಲಿ ಇದ್ದೇವೆ. ಸೊ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಮ್ಮ ಕಡೆಯಿಂದ ಸರ್ವೆ ಹಾಗೆ ಆಗ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನೈಸ್, ಥ್ಯಾಂಕ್ ಯು ಮೇಡಮ್. ಇವರೆಲ್ಲ ನನ್ನ ಗುರುಕುಲದ ಸ್ಟೂಡೆಂಟ್ಸ್ಗಳು. ಇದು ಗ್ರಿಫಿನ್ಸ್ ಗುರುಕುಲ ಅಂತಂದೇಳಿ, ಇದು ನನ್ನ ಮೇನ್ ಆಫೀಸ್. ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸುಮಾರು 20 ವರ್ಷದ ನನ್ನ ಜರ್ನಿ. ನೀವೆಲ್ಲ ಆಲ್ರೆಡಿ ನನ್ನ ಬಗ್ಗೆ ಬ್ಯಾಕ್ಗ್ರೌಂಡ್ಗೆಲ್ಲ ಗೊತ್ತಿದೆ, ನಾನು ಜಾಸ್ತಿ ಹೇಳೋದಿಲ್ಲ. ಬರ್ತಾ ಬರ್ತಾ ನಿಮಗೆ ಸ್ಲೈಡ್ಸಲ್ಲಿ ಗೊತ್ತಾಗುತ್ತೆ. ಇವತ್ತು ಕೆಲವೊಂದು ಮೇನ್ ಪಾಯಿಂಟ್ಸ್ಗಳನ್ನು ನಾನು ಕವರ್ ಮಾಡಬೇಕು ಅಂತಿದ್ದೀನಿ. ಅಂದರೆ ಕರ್ನಾಟಕ 6ನೇ ಸ್ಥಾನದಲ್ಲಿ ಇದೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ. ಬಟ್ ಭಾಳಷ್ಟು ಜನ ನಾವೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ನ ಕರಿಯರ್ ಆಗಿ ತೊಗೊಂಡಿದ್ದೀವಿ. ಸೊ ಯಾವ ಆಧಾರದ ಮೇಲೆ ನಾವು ಇದನ್ನು ಜೀವನ ಅಂತ ತೊಗೊಂಡಿದ್ದೀವಿ? ಯೋಚನೆ ಮಾಡಿ ನೋಡಿ. ಕಂಪ್ನಿ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಎಸ್ ಸರ್ನು, ಇವೆಲ್ಲ ಓಕೆ. ಬಟ್ ವಾಟ್ ಈಸ್ ದ ಫ್ಯೂಚರ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್? ಡೈರೆಕ್ಟ್ ಸೆಲ್ಲಿಂಗಲ್ಲಿ ಏನಾದರೂ ಫ್ಯೂಚರ್ ಇದೆನಾ? ಯಾವ ಆಧಾರದ ಮೇಲೆ ನಾವು ವರ್ಕ್ ಮಾಡಬೇಕು? ಓಕೆ ಓಕೆ. ಸೊ ಕೆಲಸ ಮಾಡಿದ್ರೆ ಇಂಡಿವಿಜುವಲ್ ಆಗಿ ಮಾಡ್ತೀವಿ. ಸೊ ಇಲ್ಲಿ ಟೀಮ್ ಇರುತ್ತೆ, ಟೀಮಲ್ಲಿ ನಾವು ವರ್ಕ್ ಮಾಡ್ತೀವಿ. ನಾವೀಗ ಲಾಯರು, ಪೊಲೀಸು, ಟೀಚರು, ಏನೋ ವೃತ್ತಿ ಧರ್ಮನ ಮಾಡ್ಕೊಂಡಿದ್ದೀವಿ. ಇವತ್ತು ಇಲ್ಲಿ ಕಂಪ್ನಿಲಿಂದ ತೆಗೆದಾಕಿದ್ರೆ ನಾವು ಇನ್ನೊಂದು ಕಂಪ್ನಿ ಹುಡ್ಕೊಂಡು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಲೆಟ್ರ್ ತೋರಿಸ್ಬಿಟ್ಟು ನಾವೇನು ಮಾಡ್ತೀವಿ? ಸರ್ ಆರಾಮಿದ್ದೀರಾ, ನಾವು ನೆಟ್ವರ್ಕರು, ಇದು ನಾವು ಟೀಚರು, ನಾವಿದು ಅಲ್ಲಿ ನಮಗೆ ಜಾಬ್ ಬಿಟ್ಟಿದ್ದಾರೆ, ಅದು ಕ್ಲೋಸ್ ಮಾಡಿಬಿಡಿ ಅನ್ನಿದ್ದು. ಸೊ ಜಾಬ್ ಬಿಡಿಸಿದ್ದಾರೆ ಅಂತ ನಾವು ಹೇಳ್ತೀವಿ. ಬಟ್ ನಮ್ಮ ಭವಿಷ್ಯ ಏನಿದೆ ನೆಟ್ವರ್ಕರ್ ಆಗಿ? ಯಾವ ಧೈರ್ಯದ ಮೇಲೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕು? ಭಾರತ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ನಾನು ಹೇಳೋದು, ಯಾವ ಧೈರ್ಯದ ಮೇಲೆ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ನಮ್ಮ ಜೀವನವನ್ನು, ನಮ್ಮ ವೃತ್ತಿ ಧರ್ಮವಾಗಿ ಇದನ್ನು ತಗೋಬೇಕು? ನಮ್ಮ ಕಾನ್ಫಿಡೆನ್ಸ್ ಲೆವೆಲ್. ಸೊ ಈ ಕಾನ್ಫಿಡೆನ್ಸ್ ಲೆವೆಲ್ ಇದೆ ಅಂತಂದೇಳಿ ಹೆಂಗೆ ಬೇಕಂಗೆ NHL ಕಾರ್ ಹೊಡ್ಕೊಂಡು ಹೋಗ್ಬೋದಾ ನಾನು ಕರೆಕ್ಟಾಗಿದ್ದೀನಿ ಅಂತ? ಓಕೆ, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಒಂದು ಪ್ರೂವನ್ ಸಿಸ್ಟಮ್ ಇದೆ, ರಿಸಲ್ಟ್ಸ್ ಇದೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಕರಿಯರ್ ಆಗಿ ನೆಟ್ವರ್ಕ್. ಈಗ ಸರ್ ಏನಂತಾರಂದ್ರೆ, ನಾವು F1 ರೇಸ್ ನೋಡ್ತೀವಿ, ನಾವು ಹಂಗೆ ಕಾರ್ ಓಡಿಸೋಣ ಅಂತ. ಅದರಲ್ಲೂ ನಂಬರ್ 1 ಬರ್ತಾರೆ, ನಾವು ಹಂಗೆ ಕಾರ್ ಓಡಿಸೋಣ ಅಂತ. ಈಸ್ ಇಟ್ ಪಾಸಿಬಲ್ ಫಾರ್ ಎವ್ರಿ ಒನ್? ಈಸ್ ಇಟ್ ಎ ಕಪ್ ಆಫ್ ಟೀ ಫಾರ್ ಎವ್ರಿ ಒನ್? ಇದು ಎಲ್ಲರಿಗೂ ಸಾಧ್ಯನಾ? ಸರ್ ಏನೋ ಜಾಣ್ರಿದ್ದಾರೆ, ಎಜುಕೇಟೆಡ್ ಇಂಜಿನಿಯರು, ಗೆಟನ್ ಆಗಿಬಿಟ್ರಪ್ಪ. ಸೊ ಹೆಣ್ಮಕ್ಳ ಕೈಲಾಗತ್ತಾ? ಸ್ಟೂಡೆಂಟ್ಸ್ ಕೈಲಾಗತ್ತಾ? ಈಗ ಹೊರಗಡೆ ಏನಾದರೂ ಒಂದು ಲಾಯರ್ ಆಗಬೇಕಂದ್ರೆ ಲಾಯರ್ ಓದ್ತೀವಿ, ಡಾಕ್ಟರ್ ಆಗಬೇಕು ಡಾಕ್ಟರ್ ಓದ್ತೀವಿ, ಬ್ಯಾಂಕಿಂಗ್ ಸೆಕ್ಟರ್ ಓದ್ತೀವಿ, ಅಥವಾ ಒಂದು ಗಾರ್ಮೆಂಟ್ಸ್ ಅಲ್ಲಿ ಟೈಲರ್ ಕೆಲಸ ಮಾಡಬೇಕಾದ್ರೆ ಟೈಲರಿಂಗ್ ಕಲಿತೀವಿ. ಸೊ ವಾಟ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್, ಇದರಲ್ಲಿ ಫ್ಯೂಚರ್ ಇದೆಲ್ಲ ಇರುವಂತ ತಿಳ್ಕೊಂಡ್ಬಿಟ್ಟು ಮಾಡೋದು ಬಹಳ ಉತ್ತಮ ಅಂತ ನನ್ನ ಅನಿಸಿಕೆ ಸರ್. ಈಗ ಇತ್ತೀಚೆಗೆ ತಿಳ್ಕೊಳ್ಳದೇನೆ ಮಾಡಿ ಎಂಟ್ರಿ ಆಗ್ತದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ. ಕಂಪ್ನಿ ಆಗಿ ಸರಿ ಇರಲ್ಲ, ಲೀಡರ್ಸ್ಗಳು ಒಂದು ಚೆನ್ನಾಗಿರಲ್ಲ, ನಾವು ಅವ್ರನ್ನ ದೂರ್ತಾ ಹೋಗ್ತಾ ಇದೀವಿ. ಬಿಫೋರ್ ನಮಗೆ ಇಲ್ಲಿ ಏನಾಗ್ತದೆ ಅಂತಂದ್ರೆ, ನಮ್ಮ ಒಂದು ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಸಹ
ನೇರ ಮಾರುಕಟ್ಟೆಗೆ ಯಾವುದೇ ರೀತಿ ಎಜುಕೇಶನ್ ಇಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಎಜುಕೇಶನ್ ಸಿಸ್ಟಮ್ ಇದೆ. ಆದ್ರೆ ನಮ್ಮ ನೇರ ಮಾರುಕಟ್ಟೆಯಲ್ಲಿ ಇದುವರೆಗೂ ಕೂಡ ಏಷ್ಯಾ ಖಂಡದಲ್ಲಿ ಯಾರು ಸಹ ನೇರ ಮಾರುಕಟ್ಟೆ ಬಗ್ಗೆ ಹೋರಾಟ ಆಗಲಿ, ಅದ್ರ ಬಗ್ಗೆ ಟ್ರೈನಿಂಗ್ ಇದೆ, ಅದಕ್ಕೊಂದು ಇನ್ಸ್ಟಿಟ್ಯೂಟ್ ಮಾಡ್ಬೇಕಂತ ಯಾರು ಸಹ ಇತ್ತೀಚಿನ ದಿನಗಳಲ್ಲಿ ಎಂತ ರಾಜಕಾರಣಿ ಆಗಿರ್ಬೋದು, ಎಂತೆಂತ ಮೇಧಾವಿಗಳು ಇದ್ದಾರೆ, ಆದ್ರೂ ಸಹ ಯಾರು ಕೂಡ ಈ ಒಂದು ಇಂಡಸ್ಟ್ರಿ ಹೊರಗಡೆ ಕಂಟ್ರಿಗಳಲ್ಲಿ ಇಷ್ಟೊಂದು ಉತ್ತಮವಾಗಿದೆ, ಇದರಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅನ್ನೋದನ್ನ ತಿಳ್ಕೊಂಡಿದ್ದಾರೆ. ಅದನ್ನ ನಾವು ನಮ್ಮ ಇಂಡಿಯಾದಲ್ಲಿ ತಗೊಂಡು ಬರಬೇಕು, ಅದನ್ನು ಕೂಡ ಜಾರಿಗೆ ತರಬೇಕು ಅಂತ ಯಾರು ಸಹ ಇರ್ಲಿಲ್ಲ. ಸೊ ನಾನು ನನ್ನ ಗುರುಗಳನ್ನ ನೋಡಿದ್ರೆ ನನ್ನ ಶರತ್ ಸರ್ನ. ಸೊ ಈ ನೇರ ಮಾರುಕಟ್ಟೆ ಬಗ್ಗೆ ನಾನು ಈಗಾಗಲೇ 8 years ಕೂಡ ನಿಮ್ಮ ಜೊತೆಯಲ್ಲಿ 8-10 years ಕೂಡ ನಿಮ್ಮ ಜೊತೆಯಲ್ಲಿ ಗುರುಗಳ ವಿದ್ಯಾರ್ಥಿ ಆಗಿದ್ದೀನಿ. ಸೊ ನೀವು ಏನೆಲ್ಲ ಮಾಡ್ತಾರೆ ಕೂಡ ಯೋಚನೆ ಮಾಡ್ಕೊಂಡಿದ್ದೀನಿ ಸರ್. ಹಾಗಾಗಿ ನನಗೇನು ಅನ್ಸುತ್ತೆ ಅಂತಂದ್ರೆ ನೇರ ಮಾರುಕಟ್ಟೆಯಲ್ಲಿ ಸಕ್ಸಸ್ ಆಗ್ಬೋದೋ ಬಿಡೋದೋ ಅದು ಸೆಕೆಂಡ್ರಿ. ಆದ್ರೆ ಇದರಲ್ಲಿ ಒಂದು ಸರಿಯಾದ ಒಂದು ಎಜುಕೇಶನ್ ಇಲ್ಲದೆ ಇರೋದು ಹೊರತನೆ ಹೊರಗಡೆ ಪ್ರಾಬ್ಲಮ್ ಆಗ್ತದೆ. ಇದು ಇದೇನಾ ಇಲ್ವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳ್ಳೇದ ಕೆಟ್ಟದ್ದ ಅನ್ನೋದನ್ನ ಎಜುಕೇಶನ್ ತಗೊಂಡು ನಾವು ಮುಂದುವರೆದು ಒಂದು ಒಳ್ಳೆ ಕಂಪ್ನಿ ಹಾಕೊಂಡು ಸಿಸ್ಟಮ್ ನಾವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಹೊರಗಡೆ ಏನೆಲ್ಲ ಆಗದೇ ಇರೋದನ್ನ ಇಲ್ಲಿ ಒಂದು 5-10 ವರ್ಷಗಳಲ್ಲಿ ನಾವು ಮಾಡ್ಕೋಬಹುದು. ಖಂಡಿತ ಗೊತ್ತಾಗಿದೆ ಸರ್. ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ವೆರಿ ಗುಡ್ ಸರ್. ವೆರಿ ಗುಡ್ ಅಂತ. ಎಸ್. ಓಕೆ, ಸೂಪರ್. ಚಪ್ಪಾಳೆ ಸರಿಗೆ. ಹೌದಲ್ಲ?